ಆಸೆ ಧಾರಾವಾಹಿಯ ಪಾರ್ಟ್ 2 ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ. ಶುರುವಿನಲ್ಲಿ ರಂಗನಾಥ್ ಅವರು ಆದರೂ ನೀನು ಮಾಡಿದ್ದು ತುಂಬ ತಪ್ಪು ಕಾಣೋ, ಅದೇನು ಅಂತ ಕಾರಣ ನನಗೆ ಇವಾಗ ಗೊತ್ತಾಗಲೇಬೇಕು ಹೇಳು ಅಂತ ಕೇಳ್ತಾ ಇರ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಅಪ್ಪ ತಪ್ಪುಗಳು ನಡೆದೋಗಿದೆ, ಶಿಕ್ಷೆಗಳು ಆಗೋಗಿದೆ, ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ, ನನ್ನ ತಪ್ಪಾಯಿತು, ಕ್ಷಮಿಸ್ಬಿಡಪ್ಪ, ಸಾರಿ, ಇದ್ರ ಮೇಲೆ ನನಗಿನ್ನೇನು ಗೊತ್ತಿಲ್ಲ, ನಾನು ಇನ್ನೇನು ಹೇಳೋದು ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೂರ್ಯ ಹೊರಡ್ತಾನೆ. ಹೊರಡ್ಬೇಕಾದ್ರೆ ಮೀನಾ ಅಲ್ಲಿಗೆ ಬರ್ತಾಳೆ. ಮೀನನ್ನು ನೋಡಿಬಿಟ್ಟು ಸೂರ್ಯ ಏನೂ ಮಾತಾಡಲ್ಲ, ಅದೇ ಹೊರಟೋಗ್ತಾನೆ. ಇನ್ನು ರಂಗನಾಥ್ ಅವರು ಮೀನನ ಹತ್ರ ಬಂದ್ಬಿಟ್ಟು, ಮೀನಾ, ಅವನು ಇದೆಲ್ಲ ಮಾಡೋಕ್ಕೆ ಏನೋ ಬಲವಾದ ಕಾರಣ ಇರಬೇಕಮ್ಮ, ಆ ಕಾರಣ ಏನು ಅಂತ ಹೇಳ್ತಿಲ್ಲ ಅವನು ಅಂತ ಹೇಳ್ತಾರೆ. ಆ ಕಾರಣ ನನಗೆ ಗೊತ್ತು ಮಾವ ಅಂತ ಮೀನಾ ಹೇಳ್ತಾಳೆ. ಏನಮ್ಮ ಅದು ಅಂತ ರಂಗನಾಥ್ ಅವ್ರು ಕೇಳಿದ್ರೆ, ಅದೇ ಮಾವ, ಕೋಪ ಮತ್ತು ಕುಡಿಯೋ ಬುದ್ಧಿ ಅವೆರಡೂ ಅವ್ರನ್ನ ಮನುಷ್ಯನಾಗಿ ಬದುಕೋಕ್ಕೆ ಬಿಡ್ತಾ ಇಲ್ಲ, ಅವೆರಡು ಬಿಟ್ಟರೆ ಸರೋಗ್ತಾರೆ ಅಂತ ಹೇಳ್ಬಿಟ್ಟು ಮೀನನ್ನು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ರಂಗನಾಥ್ ಅವರು ಸುಮ್ಮನೆ ನಿಂತಿರ್ತಾರೆ. ರಾತ್ರಿ ಆಗುತ್ತೆ. ರಾತ್ರಿ ಆದಮೇಲೆ ಅಲ್ಲಿ ರೋಹಿಣಿ ಮನೋಜ್ಗೋಸ್ಕರ ಕಾಯ್ಕೊಂಡು ನಿಂತಿರ್ತಾಳೆ. ಏನಿದು ಮನೋಜ್ ಇನ್ನೂ ಬಂದೇ ಇಲ್ವಲ್ಲ ಅಂತ. ಮನೋಜ್ ಮನೆಗೆ ಬರ್ತಾನೆ. ರೋಹಿಣಿ ಮನೋಜ್ನ ನೋಡಿಬಿಟ್ಟು, ಏನು ಮನೋಜ್ ಆಗಲ್ಲ, ಸೂರ್ಯ ತುಂಬ ಲೇಟಾಗಿ ಬರ್ತಿದ್ಯಲ್ರಲ್ಲ, ಏನು ಓವರ್ ಟೈಮ್ ಮಾಡ್ತಿದ್ದೀರಾ ನೀವು? ಸೂರ್ಯ ಅವಾಗೆಲ್ಲ ಕುಡ್ಕೊಂಡು ಲೇಟಾಗಿ ಮನೆಗೆ ಬರ್ತಿದ್ದ, ಇವಾಗ ನೀವು ಅಂತ ಹೇಳ್ತಾ ಇರ್ತಾಳೆ. ಆಗ ರೋಹಿಣಿ, ನಾನು ಕುಡ್ಕೊಂಡು ಬರ್ತಿಲ್ಲಮ್ಮ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಅಂತ ಹೇಳ್ತಾನೆ ಮನೋಜ್. ಅದಕ್ಕೆ ರೋಹಿಣಿ, ಓವರ್ ಟೈಮಲ್ಲಿ ಎಂತಕ್ಕೆ ಮಾಡ್ತಿದ್ದೀರಾ ಮನೋಜ್, ಹೆಲ್ತ್ ಇಸ್ ವೆಲ್ತ್ ಅಲ್ವಾ ಅಂತ ಹೇಳ್ತಾರೆ. ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಮನೋಜ್ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ್, ನಾನೇನು ಮಾಡಲಿ ರೋಹಿಣಿ, ಆ ಕ್ಯಾಶಿಯರ್ ಹೋಗೋ ತನಕ ಯಾರನ್ನೂ ಹೋಗೋಕ್ಕೆ ಬಿಡಲ್ಲ, ಅದಕ್ಕೆ ಇಷ್ಟೊತ್ತಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಶಿಯರ್ ಏನು ಹೇಳ್ತಿದ್ದೀರಾ ಮನೋಜ್? ಕ್ಯಾಶಿಯರ್ ಅದೇ ರೋಹಿಣಿ, ಕ್ಯಾಶಿಯರು ನಮ್ಮ ಆಫೀಸಲ್ಲಿ ಒನ್ ಆಫ್ ದ ಪಾರ್ಟ್ನರ್ ರೋಹಿಣಿ, ಅವ್ರು ಹೋಗೋ ತನಕ ನಾವು ಹೋಗಂಗಿಲ್ಲ, ಏನಾದ್ರು ನಾವು ಅವ್ರಿಗಿಂತ ಮುಂಚೆ ಹೋಗ್ಬಿಟ್ರೆ ಹೊಟ್ಟೆ ಉರ್ಕೊಂಡು ಸಾಯ್ತಾನೆ, ಅದಕ್ಕೆ ಅವ್ನು ಹೋಗೋ ತನಕ ಅಲ್ಲೇ ಇರಬೇಕು ಅಂತ ಮನೋಜ್ ಹೇಳ್ತಾರೆ. ಅದಕ್ಕೆ ರೋಹಿಣಿ, ಏನು ಅವ್ರಿಗೆ ಹೆಂಡತಿ ಮಕ್ಳು ಇಲ್ವಂತ ಮನೋಜ್, ಇಷ್ಟೊತ್ತು ತನಕ ಬಿಡ್ತಾರಾ ಅಂತ ರೋಹಿಣಿ ಹೇಳಿದ್ರೆ, ಅದೆಲ್ಲ ನನಗೇಂತಕ್ಕೆ ಬೇಕಿತ್ತು ರೋಹಿಣಿ, ನಾನೇನು ಅವ್ರ ಮನೆ ವಿಷಯ ಕಟ್ಕೊಂಡು ನನಗೇನು ರೋಹಿಣಿ, ನನ್ನ ಪರ್ಸ್ ವಿಷಯ ಅವನ ಹತ್ರ ಇದೆ, ಅದಕ್ಕೋಸ್ಕರ ಇಷ್ಟೊತ್ತು ಗಂಟ ವೆಯ್ಟ್ ಮಾಡಿದೆ, ಏನು ಮಾಡೋಕ್ಕಾಗಲ್ಲ ಬಿಡು ರೋಹಿಣಿ ಅಂತ ಹೇಳ್ತಾರೆ. ಸರಿ ಮನೋಜ್, ಆಯಿತು, ಊಟ ಮಾಡಿ ನಡೀರಿ ಅಂತೇಳಿ, ಮತ್ತು ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಈ ಶರ್ಟ್ನ ಕೊಟ್ಬಿಡಿ, ಹಾಕ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಮನೋಜ್ ಶರ್ಟ್ನ ರಿಮೂವ್ ಮಾಡ್ತಾ ಇರ್ಬೇಕಾದ್ರೆ, ಏನು ಮನೋಜ್ ಶರ್ಟೆಲ್ಲ ಸಾಂಬಾರು ಸ್ಮೆಲ್ ಹೊಡಿತಿದೆ ಅಂತ ಕೇಳ್ತಾಳೆ. ಅದಕ್ಕೆ ಚಟ್ನಿ ಸಾಂಬಾರು ಜೊತೆ ಕೆಲಸ ಮಾಡೋದು, ಸಾಂಬಾರು ಜೊತೆ ಸಾಂಬಾರು ಸ್ಮೆಲ್ ಹೊಡೆದ್ರೆ ಇನ್ನೇನು ಫಾಗು ಸಿಗ್ನೇಚರು ಡಿಯೋ ಸ್ಮೆಲ್ ಹೊಡಿಬೇಕಿತ್ತಾ ಅಂತ ಹೊಡಿತೈತಾ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ಮನೋಜ್ ಏನಂದ್ರೆ ಅಂತೇಳಿ, ಏನಿಲ್ಲ ರೋಹಿಣಿ, ಇವಾಗ ಸಾಂಬಾರನ್ನು ಫ್ಲೇವರ್ದು ಸಾಂಬಾರನ್ನು ಫ್ಲೇವರ್ದು ಸೆಂಟ್ ಬಿಟ್ಟಿರೋದ್ರೆ ಅದರದ್ದೇ ಫ್ಲೇವರ್ ಗಮ್ಮ ಇದು. ಏನು ಮನೋಜ್ ಹಿಂಗೆ ಹೇಳ್ತಿದ್ದೀರಾ, ಯಾಕೋ ಇದು ಸಮಥಿಂಗ್ ಇಸ್ ನಾಟ್ ರೈಟ್, ನೀವು ಅವತ್ತೆಲ್ಲ ಈ ದೋಸೆ ಅಂತಿದ್ರಿ, ಇವಾಗೆಲ್ಲ ಸಾಂಬಾರು ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಹಾಗೇನಿಲ್ಲ ರೋಹಿಣಿ, ನಡಿ ಅಂತ ಹೇಳ್ತಾರೆ. ಆಗ ಸರಿ ಮನೋಜ್ ಅಂದ್ಬಿಟ್ಟು ರೋಹಿಣಿ ಈಚೆ ಹೋಗ್ತಾಳೆ. ಇನ್ನು ಮನೋಜ್ ಅಲ್ಲೇ ನಿಂತ್ಕೊಂಡು, ಇವಳಿಗೋಸ್ಕರ ಕಷ್ಟಪಡೋದ್ರಲ್ಲಿ ಬೆಲೆ ಇದೆ, ಅದ್ರಲ್ಲಿ ಇವಳಿಂದನೇ ಕಷ್ಟಪಡೋದು, ನನಗೆ ನನ್ನ ತಲೆ ನನ್ನ ಕಣ್ಣು ಏನಿದೆ ಅಂತ ಇರ್ತಾನೆ ಮನಸ್ಸಲ್ಲೇ. ಆವಾಗ ರೋಹಿಣಿ, ಮನೋಜ್ ಬನ್ನಿ ಅಂತ ಕರ್ತಾರೆ. ರೋಹಿಣಿ ಬಂದೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ರೋಡಲ್ಲಿ ಒಬ್ಬ ಗರ್ಭಿಣಿ ಹೆಂಗಸು ತುಂಬ ಸುಸ್ತಾಗಿ ಮರದ ಕೆಳಗಡೆ ನಿಂತಿರ್ತಾಳೆ. ಆಗ ಅಲ್ಲಿ ಒಂದು ಗರ್ಭಿಣಿ ಹೆಂಗಸು ಹೇಳ್ತಾರೆ, ಏನಪ್ಪ ಎಷ್ಟು ಸುಸ್ತಾಗ್ತಿದೆ, ಬಿಸಿಲು ಬೇರೆ ಇದೆ, ಒಂದು ಗಾಡಿನೂ ಬರ್ತಿಲ್ವಲ್ಲ ಅಂತ ನೋಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಒಂದು ಆಟೋ ಮೂವ್ ಆಗುತ್ತೆ. ಗರ್ಭಿಣಿಯರಿಗೆ ಉಚಿತ ಅಂತ ಬೋರ್ಡ್ ಹಾಕ್ಕೊಂಡಿರುತ್ತೆ, ಅದನ್ನು ನೋಡ್ತಾ ನಿಂತಿರ್ತಾಳೆ. ಆ ಗಾಡಿ ಮುಂದೆ ಹೋಗ್ಬಿಟ್ಟು ಹುಡುಗಿನ ನೋಡ್ಬಿಟ್ಟು ಮತ್ತೆ ಹಿಂದೆ ಬಂದು ನಿಲ್ಲಿಸುತ್ತೆ. ಡ್ರೈವರು ಕೆಳಗಡೆ ಇಳಿದ್ಬಿಟ್ಟು ನೋಡ್ತಾರೆ, ಡ್ರೈವರು ಇನ್ಯಾರೂ ಅಲ್ಲ, ಸೂರ್ಯನೇ ಆಗಿರ್ತಾನೆ. ಸೂರ್ಯ ಆಟೋ ತಗೊಂಡು ಓಡ್ಸೋಕ್ಕೆ ಶುರು ಮಾಡಿರ್ತಾನೆ. ಆಗ ನೋಡ್ಬಿಟ್ಟು, ಏನಮ್ಮ ಇಷ್ಟು ಬಿಸಿಲಲ್ಲಿ ತುಂಬ ಗರ್ಭಿಣಿ, ತುಂಬ ಸುಸ್ತಾಗಿ ಬೇರೆ ನಿಂತಿದ್ದೀರ, ಏನಕ್ಕಮ್ಮ, ಬನ್ನಿ ಆಟೋ ಹತ್ತಿ ಅಂತ ಹೇಳ್ತಾನೆ. ಆಗ ಈ ಸಮಯದಲ್ಲಿ ಹಿಂಗೊಬ್ಬರೇ ನಿಂತಿದ್ದೀರಲ್ಲ ಯಾಕಮ್ಮ ಅಂತ ಕೇಳ್ತಾರೆ. ಏನಿಲ್ಲ ಅಣ್ಣ, ನಿಮ್ಮಿಂದ ತುಂಬ ಉಪಕಾರ ಆಯಿತು, ನನಗೆ ತುಂಬ ಸುಸ್ತಾಗ್ತಿದೆ ಅಣ್ಣ, ಸ್ವಲ್ಪ ಮನೆ ಹತ್ರ ಬಿಟ್ಬಿಡಿ ಅಂತ ಹೇಳ್ತಾಳೆ. ಅಯ್ಯೋ ಮನೆ ಹತ್ರನೇನಮ್ಮ, ತುಂಬ ನೋವು ಅಂತ ಬೇರೆ ಹೇಳ್ತಿದ್ರೆ, ಈ ಟೈಮಲ್ಲಿ ಮನೆ ಹತ್ರ ಹೋಗೋದ, ನಡಿಯಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಯ್ಯಮ್ಮ ಆಸ್ಪತ್ರೆಗೆ ದುಡ್ಡು ಬೇಕಲ್ಲ ಅಣ್ಣ, ಅದಕ್ಕೆ ಮನೆ ಹತ್ರ ಬಿಟ್ಬಿಡಿ ಅಂತ ಹೇಳ್ತಾಳೆ. ಅದೆಲ್ಲ ನೋಡ್ಕೋಬೋದು ಬಮ್ಮ, ನೀನು ಆಟೋ ಹೊತ್ತು ನಿನ್ಗೆ ಗೊತ್ತಿರೋರು ಯಾರ್ದಾರ ನಂಬರ್ ಕೊಡೋದೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಗರ್ಭಿಣಿ ಹೆಂಗ್ಸನ್ನ ಸೂರ್ಯ ಆಟೋದಲ್ಲಿ ಕೂರಿಸ್ಕೊತಾನೆ. ಇನ್ನು ಅಲ್ಲಿಂದ ಸೂರ್ಯ ಹೊರಡ್ತಾನೆ. ಇನ್ನು ಈ ಕಡೆ ಚೇತನ ಮತ್ತು ಅವನ ಫ್ರೆಂಡ್ ಗೊರಿಲ್ಲ
ಹಾಗೆ ಮತ್ತು ಇನ್ನೊಬ್ಬ ಫ್ರೆಂಡು ಸೂರ್ಯನಿಗೆ ಫೋನ್ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಫೋನು ಹೋಗ್ತಿರಲ್ಲ. ಆವಾಗ ಚೇತನ್ ಹತ್ರ ಲೋ ಮಗ ಸೂರ್ಯ ಫೋನೇ ಇರುತ್ತೆ ಇಲ್ಲ ಕಣೋ ಏನು ಅಂತ ಕೇಳ್ತಾನೆ. ಆಗ ಗೊರಿಲ್ಲ ನೀನು ಟ್ರೈ ಮಾಡೋ ಒಂದ್ಸಲ ಅಂತ ಹೇಳ್ತಾನೆ. ಆಗ ಅವನು ಫೋನ್ ಮಾಡ್ತಾನೆ, ಎತ್ತಾ ಇರಲ್ಲ. ಆಗ ಅಲ್ಲ ಕಣೋ ಪಾಪ ಸೂರ್ಯ ನಮ್ಮಿಂದ ತೊಂದರೆಗೆ ಸಿಕ್ಕಾಕೊಬಿಟ್ಟಿದ್ದಾನೆ ಪಾಪ, ಅದಕ್ಕೆ ಫೋನ್ಗೆ ಎತ್ತಿದ್ರೆ ಏನಾರು ನಿರ್ಧಾರ ತಗೊಬಿಟ್ನಾ ಏನೋ ಅಂತ ಹೇಳ್ತಾನೆ. ಆಗ ಸೂರ್ಯ ದುಡ್ಕಿ ನಿರ್ಧಾರ ತಗೋಬೋದು ಕಣೋ, ಆದರೆ ತಪ್ಪು ನಿರ್ಧಾರ ಎಲ್ಲ ತಗೊಳ್ಳಲ್ಲ ಕಣೋ, ಅವ್ನ ಸ್ಟೈಲೇ ಬೇಡ, ಅದೇ ಅವ್ನ ಸ್ಪೆಷಾಲಿಟಿ ಅಂತ ಹೇಳ್ತಾನೆ. ಗೊರಿಲ್ಲ ಇನ್ನೊಂದ್ಸಲ ನೀನು ಟ್ರೈ ಮಾಡೋ ಅಂತ ಹೇಳ್ತಾನೆ. ಆಗ ಗೊರಿಲ್ಲ ಫೋನ್ ಮಾಡ್ತಾಯಿರ್ತಾನೆ, ಅವನು ಪಿಕ್ ಮಾಡಲ್ಲ. ಅಷ್ಟರಲ್ಲಿ ಸೂರ್ಯನೇ ಅಲ್ಲಿಗೆ ಬರ್ತಾನೆ. ಒಂದು ಆಟೋ ಬಂದು ನಿಲ್ಲುತ್ತೆ. ಆಟೋದಿಂದ ಸೂರ್ಯ ಹೇಳ್ತಾನೆ. ಆಗ ಎಲ್ಲ ನೋಡ್ಬಿಟ್ಟು ಸೂರ್ಯ ಏನೋ ಆಟೋ ಏನೋ ಇದು ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ ಇದಾ ಮಗ ಆಟೋ 3 ಚಕ್ರದ್ದು ಅಂತ ಹೇಳ್ತಾನೆ. ಇದಕ್ಕೆ ಬೈಕಲ್ಲಿ ಇರುತ್ತಲ್ಲ ಮಗ ಒಂದು ಗೇರು ಅದು ಇರುತ್ತೆ ಅಂತ ಹೇಳ್ತಾನೆ. ಅಯ್ಯೋ ಮಗ ಅದು ನನಗೆ ಗೊತ್ತು ಕಣೋ, ಅಲ್ಲ ನೀನು ಆಟೋ ಓಡಿಸ್ತಿದ್ಯಾ ಅಂದರೆ ಮಗ 4 ವೀಲರ್ ಇಲ್ಲ ಅಂದರೆ 3 ವೀಲರು ಕಣೋ, ಯಾವುದು ಬುಗ್ರಿ ಆಡ್ಸೋಕ್ಕೆ ಬುಗ್ರಿ ನಿಂತೋಯ್ತು ಅಂತ ಬಿಟ್ಬಿಡೋಕ್ಕಾಗಲ್ಲ, ಊರಿನೋ ದಾರಿನೋ ತಗೊಂಡು ಸುತ್ತಿ ಬಿಡ್ತಾ ಇರಬೇಕು, ಅದಕ್ಕೆ 4 ವೀಲರ್ ಇಲ್ಲ ಅಂದರೆ 3 ವೀಲರು. ಮಗ ನಮ್ಮಿಂದ ನಿನ್ನ ಕಷ್ಟಕ್ಕೆ ಸಗಳಾಕೋಗ್ಬಿಟ್ಟಲ್ಲೋ, ನಮ್ದು ಯಾರ್ದಾರ ಒಂದು ತಲೆ ಹೋಗಿದ್ರು ಪರವಾಗಿರಲಿಲ್ಲ, ಆದರೆ ನೀನು ಕಾರ್ ಕೊಟ್ಬಿಟ್ಟು ಕಷ್ಟಕ್ಕೆ ತಗೊಳಕೋಗ್ಬಿಟ್ಟಲ್ಲೋ ಅಂತ ಗೊರಿಲ್ಲ ಹೇಳಿದ್ರೆ, ಬಿಡು ಮಗ ಕಾರಿಲ್ಲ 4 ವೀಲರ್ ಇಲ್ಲ ಅಂದರೆ 3 ವೀಲರಾದ್ರು ಓಡಿಸ್ಕೊಂಡಿರ್ಬೋದು, ಆದರೆ ನನ್ನ 4 ಫ್ರೆಂಡ್ಸ್ಗಳಿಲ್ಲ ಅಂದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಮಗ ಅಂತ ಹೇಳ್ತಾನೆ. ಏನು ಇನ್ನೂ ಎಲ್ಲ ಇಲ್ಲೇ ನಿಂತಿದ್ರೆ ಯಾಕೆ ಯಾವುದು ಸವಾರಿ ಇಲ್ವಾ ಅಂತ, ಇಲ್ಲ ಮಗ ಇದೆ ಈಗ ಅಂತ ಹೇಳ್ತಾನೆ. ಮತ್ತು ಏನಕ್ಕೆ ಇನ್ನೂ ಇಲ್ಲ ನಿಂತು ಹರಟೆ ಹೊಡಿತಿದ್ದೀರಾ, ನಡೀರಿ ಏನು ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ದೀರಾ, ಕೆಲಸ ಹೋಗ್ರಿ ಅಂತ ಅಲ್ಲಿಂದ ಅವ್ರನ್ನೆಲ್ಲ ಕಳಿಸ್ತಾರೆ. ಲೈಟ್ ಸೆಟ್ ಆಗೋ ಟೈಮಲ್ಲಿ ಒಂದು ಲೈಟಾಗಿ ಪಾರ್ಟಿ ಮಾಡೋಣ ಕಂಡ್ರು, ಎಲ್ಲ ನೈಟ್ ಸಿಗೋಣ ಸರಿಯಾಗಿ ಹೊರಡ್ರಿ ಅಂತ ಎಲ್ಲರೂ ಅಲ್ಲಿಂದ ಕಳಿಸ್ತಾನೆ. ಚೇತನ ಬಾಳೆಹಣ್ಣಿ ಅಂತ ಸ್ವಲ್ಪ ಕಿವಿ ಕೊಡು ಸ್ವಲ್ಪ ಕಚ್ಚೋಣ ಅಂತಾನೆ. ಏನೋ ಮಗ ಅಂತ ಹೋಗ್ತಾನೆ. ಏನಿಲ್ಲ ನನ್ನ ಕಾರ್ ಮಾರಿರೋದು ಮನೇಲಿ ಯಾರಿಗೂ ಗೊತ್ತಿಲ್ಲ, ಕುಡ್ದವ್ರಿಗೆ ಕಾಲು ನಿಲ್ಲಲ್ಲ ಅಂತಾರೆ, ಮಗನೇ ನಿನಗೆ ಬಾಯೂ ನಿಲ್ಲಲ್ಲ, ಬಾಯಿಗೆ ಬಿಟ್ಬಿಟ್ಟಿಯಾ ಮನೆಯವ್ರ ಹತ್ರ ಅಂತೇಳಿ, ಸರಿ ಬಿಡು ಮಗ ಹೇಳಲ್ಲ ಅಂತ ಹೇಳ್ತಾನೆ. ಸರಿ ಕಣೋ ನಾನು ಇನ್ನು ಹೊರಡ್ತೀನಿ, ನೈಟು ಸಿಗೋಣ, ಹೋಗು ಕೆಲಸ ನೋಡೋಗು ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಬೆಳಿಗ್ಗೆ ಆ ಹೋಟೆಲಲ್ಲಿ ಮನೋಜು ಮತ್ತು ವಿನಯ್ ಬಂದಿರ್ತಾರೆ. ವಿನಯ್ ಹೊಟ್ಟೆ ಹಿಡ್ಕೊಂಡು ಸಾಂಬಾರು ಹಿಡ್ಕೊಬರ್ತಿರ್ತಾರೆ. ಆಗ ಮನೋಜು ಏನು ವಿನಯ್ ಸಾಂಬಾರು ಹಿಡ್ಕೊಂಬರ್ತಾರೆ, ಹೊಟ್ಟೆ ಬೇರೆ ಹಿಡ್ಕೊಬರ್ತಿದ್ದೀರ ಅಂದರೆ, ಮನೋಜ್ ಯಾಕೋ ತುಂಬ ಹೊಟ್ಟೆ ನೋಯ್ತಿದೆ, ಈ ಸಾಂಬಾರನ್ನ ಸ್ವಲ್ಪ ಪ್ಲೇಟಿಗೆ ಸರ್ವ್ ಮಾಡಿಬಿಡ್ತೀಯಾ ಅಂದ್ಬಿಟ್ಟು ಟೇಬಲ್ಗೆ ಕೊಟ್ಬಿಡ್ತೀಯಾ ಅಂತ ಕೊಡ್ತಾನೆ. ಈಗ ಮನೋಜ್ ಆಯಿತು ಬಿಡಪ್ಪ ಹೋಗು ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇರ್ತಾನೆ. ಮಿಸ್ ಆಗಿ ಕಸ್ಟಮರ್ ತಳ್ಳಿಬಿಟ್ಟು ಮನೋಜ ಕಸ್ಟಮರ್ ಮೇಲೆ ಸಾಂಬಾರೆಲ್ಲ ಚೆಲ್ಬಿಡ್ತಾನೆ. ಅಲ್ಲಿದ್ದು ಕಸ್ಟಮರ್ ಎದ್ಬಿಟ್ಟು ಗುರುಡು ನನ್ನ ಮಗನೇ ಹೇಗೆ ಕಾಣಲ್ವಾ, ನಿನಗೂ ಹಂಗೆ ಮಾಡ್ತೀನಿ ನೋಡು ಅಂದ್ಬಿಟ್ಟು ಸಾಂಬಾರನ್ನ ಮನೋಜನ ಮೇಲೆ ತಳ್ಳಿಬಿಡ್ತಾನೆ. ಸಾರಿ ಸರ್ ನೋಡಿರಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಗುರುಡು ನನ್ನ ಮಗನೇ ಯಾಕೆ ಅಂತ ಕಸ್ಟಮರು ಬೈತಿರ್ತಾನೆ. ಏನು ಗುರುಡು ನನ್ನ ಮಗನೇ ಅಂತೆಲ್ಲ ಅಂತೀಯ ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಮನೋಜು ಕೂಡ ಹಂಗೆ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾನೆ. ಆಗ ಅವನು ಮನೋಜ್ಗೆ ಹೊಡ್ಕೊಂಡು ಬೈತಾ ಇರ್ತಾನೆ. ಅಷ್ಟರಲ್ಲೇ ಕ್ಯಾಶಿಯರು ಕೂಡ ಅದಕ್ಕೆ ಬರ್ತಾರೆ. ಏನಾಯ್ತು ಹಿಂಗೆ ಜಗಳ ಮಾಡ್ತಿದ್ದಾರೆ ಅಂತಾರೆ. ಏನಯ್ಯ ಓನರು ನೋಡು ನನಗೆ ಗುರುಡು ನನ್ನ ಮಗನೇ ಅಂತ ಹೇಳ್ತಾನೆ ಕಣಯ್ಯ, ಈ ಹೋಟೆಲ್ ಹೆಂಗೆ ನಡೆಸ್ಬಿಡ್ತೀಯ, ಇಲ್ಲಿ ಯಾವನ್ ಬಂದು ಊಟ ತಿನ್ಬಿಡ್ತಾನೆ, ನಾನು ನೋಡೇ ಬಿಡ್ತೀನಿ ಅಂತ ಬೈತಾರೆ. ಸರ್ ಕ್ಷಮಿಸ್ಬಿಡಿ ಸರ್, ಅವನು ಹೊಸ್ದಾಗಿ ಬಂದಿರೋ ಹುಡುಗ, ಅವನಿಗೆ ಗೊತ್ತಾಗಲ್ಲ, ಈ ಗುರುಡು ನನ್ನ ಮಗನಿಗೆ ಗೊತ್ತಾಗಲ್ಲ ಅಂದರೆ ಸೈಡಲ್ಲಿ ಬಿಸಾಕು, ಅದನ್ನು ಬಿಟ್ಬಿಟ್ಟು ನನ್ನ ಹತ್ರನೇ ಇದು ಮಾಡೋಕೆ ಬರ್ತಿದ್ದಾನೆ, ನನಗೆ ಹೊಡೆಯೋಕ್ಕೆ ಬರ್ತಿದ್ದಾನೆ, ನೀನು ಯಾಕಯ್ಯ ನೀನು ಅಂತಿದ್ದು ಸರಿನೇನೆ, ನೀನು ಅಂದಿದ್ದಕ್ಕೆ ಅಲ್ವಾ ನಾನು ಅಂದಿದ್ದು, ನನ್ನ ಗುರುಡು ನನ್ನ ಮಗನ ನೀನು ಗುರುಡು ನನ್ನ ಮಗನೇ ಕಾಣೋ ಅಂತ ಬೈತಾ ಇರ್ತಾನೆ. ಇನ್ನು ಸರ್ ಒಂದು ನಿಮಿಷ ಅಂದ್ಬಿಟ್ಟು ಮನೋಜ್ನ ಅಲ್ಲಿಂದ ಕರ್ಕೊಂಡು ಓನರು ಸೈಡಿಗೆ ಬರ್ತಾರೆ. ಯಾಕಯ್ಯ ಹಿಂಗೆ ಕಸ್ಟಮರ್ ಜೊತೆ ಜಗಳ ಮಾಡ್ತೀಯ, ದುಡ್ಡಿರೋರು ಏನಾದರೂ ಒಂದು ನಂತರ ಅನ್ಸ್ಕೋಬೇಕು. ಸರ್ ಯಾಕೆ ಸರ್ ಅನ್ಸ್ಕೋಬೇಕು, ಅವ್ರು ನಾವು ಊಟ ಕೊಡ್ತೀವಿ ಅವ್ರು ಅದಕ್ಕೆ ದುಡ್ಡು ಕೊಡ್ತಾರೆ, ಏನೋ ಫ್ರೀಯಾಗಿ ಏನು ಕೊಡಲ್ವಲ್ಲ ಅಂತ ಮನೋಜ್, ನಿಂದು ಯಾಕೋ ಜಾಸ್ತಿ ಇದೆ ಕಣಯ್ಯ, ನಿನ್ನ ಕೆಲಸ ಇಲ್ಲ, ಕೆಲಸ ಬಿಟ್ಟು ಓಡ್ತಾ ಇರು ಅಂತ ಓನರ್ ಹೇಳಿದ್ರೆ. ಆಗ ಸರ್ ಯಾಕೆ ಸರ್ ಕೆಲಸ ಬಿಟ್ಟು ಹೋಗ್ಬೇಕು, ಹಂಗಾರೆ ನನ್ನ ಕೆಲಸ ಇಲ್ವಾ ಅಂತ ಹೇಳ್ತಾನೆ. ನಿನ್ನ ಕೆಲಸ ಇಲ್ಲ ಕಣ ಹೋಗ್ತಾ ಇರೋ ಅಂದರೆ, ಎಲ್ಲೇ ಹಂಗಾರೆ ನನ್ನ ದುಡ್ಡು ಇಷ್ಟು ದಿನ ದುಡ್ಡು ಇಕ್ಬಿಟ್ಟು ಮಾತಾಡಯ್ಯ ಅಂತ ಹೇಳ್ತಾನೆ. ಏನೋ ಲೇಗಿ ಅಂತೀಯ, ಹೌದು ಕಣಲ್ಲೇ ಇಷ್ಟು ದಿನ ನಾನು ರೈಟರ್ ಆಗಿದೆ, ನೀನು ಓನರ್ ಆಗಿ ಕ್ಯಾಶಿಯರ್ ಆಗಿದೆ, ಇವಾಗ ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ, ಆಮೇಲೆ ನಾನು ದುಡ್ಡು ಇಕ್ಕು ಆಮೇಲೆ ಮಾತಾಡು ಅಂತಾನೆ. ಸಾಕು ಬಾಯಿ ಮುಚ್ಚೋಲೆ, ನಿನ್ನ ಫ್ರೆಂಡ್ ಬಂದ್ಬಿಟ್ಟು ಈಗ ಮಗ ತಿನ್ಬಿಟ್ಟು ಬಿಲ್ ಕೊಡ್ತಾರೆ, ಹೋಗಿ ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಎಷ್ಟಾಗಿದೆ ಬಿಲ್ಲು ಗೊತ್ತಾ, ಎಷ್ಟಾಗಿದೆ ಅದನ್ನೆಲ್ಲ ಒಟ್ಟಾರೆ ಸೇರಿಸಿದ್ರೆ ನೀನೇ ನನಗೆಲ್ಲ ಲೆಸ್ ಮಾಡಿ ಇನ್ನು ನೀನೇ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಹೋಗಬೇಕು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ಬಿಟ್ಟು ಓನರ್ ಅಲ್ಲಿಂದ ಹೊರಟಾಗ್ತಾರೆ. ಆಗ ಮನೋಜ್ ಅಯ್ಯೋ ಹರೇ ರಾಮ ಹರೇ ಕೃಷ್ಣ, ನನ್ನ ದುಡ್ಡು ಕತೆ ಹೋಯ್ತಲ್ಲಪ್ಪ ಅಂತ ಯೋಚನೆ ಮಾಡಿಕೊಂಡು ಅಲ್ಲೇ ನಿಂತಿರ್ತಾನೆ. ಇಲ್ಲಿಗೆ ಇವತ್ತಿನ
ಶನಿವಾರದ ಸಂಚಿಕೆ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವೀಕ್ಷಕರೇ. ಮತ್ತೆ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚ್. ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.